ನಮಸ್ಕಾರ. ಈಡಿಯಟ್, ಕಾಲೆಲ್ಲ ಮುಟ್ಟೋಕ್ಕೆ ಯಾರೋ ನಿಂಗೆ ಪರ್ಮಿಷನ್ ಕೊಟ್ಟಿದ್ದು? ತಂಗಿನ ಕೊಟ್ಟ ಬಾಮ ಇದಾಗಿದ್ಯಾ? ಭಾವನ ಕಾಲು ಹಿಡಿತಾರೆ ಹೇಳು. ಇನ್ನು ಸರಿ ಹೀಗೆ ಮಾಡಿದರೆ ನಾನೇ ಶೂಟ್ ಮಾಡಿ ಸಾಯಿಸ್ತೀನಿ, ಹುಷಾರ್ ಎಂದನು. ಅದೇಕೋ ಬೇಡ ಎಂದುಕೊಂಡ್ರು ಕಣ್ಣು ತುಂಬಿತು. ಒಂದು ಕಾಲದಲ್ಲಿ ಪ್ರಾಣ ಸ್ನೇಹಿತರು ತಾನೆ. ಸರಿ ಆದರೆ ಮಾತಾಡದೇ ಇರಬೇಡ. ನೀವೆಲ್ಲ ಒಂದಾಗಿ ನನ್ನೊಬ್ಬನ ದೂರ ಇಟ್ಟರೆ ತುಂಬ ನೋವಾಗುತ್ತೆ ಎಂದವನ ಕಣ್ಣೀರು ವರುಣ್ ಹೆಗಲು ಸೇರುತ್ತಿದ್ದವು. ಸಾಕು ಹತ್ತಿತ್ತು, ನಡಿ ಮಾರೆಯ. ಯಾಕೆ ಹುಡುಗಿ ಥರ ಒಂದೇ ಸಮನೆ ಅಳ್ತೀಯ? ನನ್ನ ಶರ್ಟ್ ಹಾಳಾಯಿತು ಎಂದನು ವರುಣ್ ಸಾತ್ವಿಕ್ನ ತಮಾಷೆಯಾಗಿ ಸಮಾಧಾನ ಮಾಡಿ. ನಿನ್ನ ಜೊತೆ ಅಂತ ಅಲ್ಲ, ಅಣ್ಣಂದಿರೋ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಯಾರೋ ಹೊರಗಡೆಯವನು ಅನ್ನುವ ಥರ ನೋಡ್ತಾರೆ. ಅಭಿಪ್ರೋ ಅಂತೂ ನನ್ನ ಯಾರೋ ಅತಿಥಿ ಅನ್ನೋ ಹಾಗೆ ನೋಡ್ತಾನೆ. ನನಗೆಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಎಂದನು ಸಾತ್ವಿಕ್ ಬೇಸರದಿಂದ. ಹಿಂಸೆ ಆದರೆ ಸತ್ತೋಗ್ಬೇಕಾಗಿತ್ತು. ಇನ್ನೇನು ಮಾಡ್ತೀಯ? ಇದೆಲ್ಲ ಆಗೋಕ್ಕೆ ನೀನೇ ಕಾರಣ. ಅವತ್ತು ಒಂದು ಮಾತು ನಮ್ಮ ಜೊತೆ ಹಂಚಿಕೊಂಡಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. ನೀನೇ ಅಭಿಬ್ರೋ ಆಕಾಶ್ ಬ್ರೋನ ಹೊರಗೆ ಇಟ್ಟು ಮಾತಾಡಿತು. ಅದಕ್ಕೆ ಅವರು ನಿನ್ನ ಹಾಗೆ ನೋಡ್ತಿದ್ದಾರೆ. ತಪ್ಪೇನಿಲ್ಲ ಬಿಡು ಎಂದನು ವರುಣ್ ಬಿಲ್ಕುಲ್ ತಲೆ ಕೆಡಿಸಿಕೊಳ್ಳದೆ. ಹಾಂ, ಅವರ ಹತ್ರ ಕ್ಷಮೆ ಕೇಳಬೇಕು. ಆ ಆಕಾಶ್ ಬ್ರೋ ಏನು ಜಾಸ್ತಿ ಮನಸ್ಸಿಗೆ ತಗೊಳ್ಳೋಲ್ಲ. ಆದರೆ ಅಭಿಬ್ರೋ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಭಯ ಆಗುತ್ತೆ. ಈಗ ಹಳೆಯದೆಲ್ಲ ಹೇಳಿ ಕ್ಷಮೆ ಕೇಳಲು ಹೋದರೆ ಪಕ್ಕಾ ಹೊಡೆದು ಕಳಿಸ್ತಾನೆ ಎಂದನು ಸಾತ್ವಿಕ್ ಭಯದಿಂದ. ಹೊಡೆದ್ರೆ ಹೊಡೆಸಿಕೊಂಡು ಬಾ, ನನಗೇನು. ಬೆಟರ್ ಅಂದರೆ ನೀನು ರಾತ್ರಿ ಹೋಗು. ಶ್ರೀನಿಕಾ ಅಭಿಬ್ರೋ ಜೊತೆ ಇರುವಾಗ ಹೋಗು. ಇಲ್ಲ ನೀನು ಹೋಗುವಾಗ ಶ್ರೀನ ಕರೆದುಕೊಂಡು ಹೋಗು. ಅವಳಿದ್ರೆ ಬ್ರೋ ಜಾಸ್ತಿ ಕೋಪ ಮಾಡಿಕೊಳ್ಳಲ್ಲ. ತನ್ನದೇ ತಲೆ ಉಪಯೋಗಿಸಿ ಉಪಾಯ ಹೇಳಿಕೊಟ್ಟ ವರುಣ್. ಸರಿ, ಹಾಗೆ ಮಾಡ್ತೀನಿ. ನಾಳೆ ಸನ್ನಿಧಿಗೆ ಕರಿಮಣಿ ಸರ ಹಾಕಬೇಕು ಅಂತ ಅಮ್ಮ ಹೇಳ್ತಿದ್ರು. ಭಾನುಮತಿ ಆಂಟಿ ಸಲುವಾಗಿ ಯಾವ ಶಾಸ್ತ್ರನೂ ಮಾಡೋಕ್ಕೆ ಆಗಿರಲಿಲ್ಲ. ನಾಳೆ ಇಬ್ಬರು ಬನ್ನಿ, ಸನ್ನಿಧಿಗೂ ಹೇಳು ಎಂದನು ಸಾತ್ವಿಕ್ ಅಲ್ಲಿಯೇ ಮುಖ ತೊಳೆದು. ನಾನು ಯಾರಿಗೂ ಹೇಳೋಲ್ಲ, ನೀನೇ ಬೇಕಿದ್ರೆ ಬಂದು ಹೇಳು, ನನಗೇನು ತೊಂದರೆ ಇಲ್ಲ ಎಂದನು ವರುಣ್. ಸನ್ನಿಧಿ ಜೊತೆ ಅವನಿನ್ನೂ ಮಾತು ಶುರು ಮಾಡಿಲ್ಲ. ಸರಿ ಆಯಿತು, ಸಂಜೆ ಬಂದು ನಾನೇ ಕರಿತೀನಿ ಎಂದವನು ತನ್ನ ಕೆಲಸದ ದಾರಿ ಹಿಡಿದನು. ಸಾತ್ವಿಕ್ ಈಗ ವರುಣ್ ಹೆಂಡತಿಯ ಮೇಲೆ ನಿಗಾ ಇರಿಸಬೇಕು. ಅಭಿ ಗೆಳತಿ ಡಾಕ್ಟರ್ ಪ್ರತಿಭಾ ಭೇಟಿ ಮಾಡಲು ಗಂಡ ಹೆಂಡತಿ ಇಬ್ಬರು ವಾರ್ಡ್ ಎದುರು ಕೂತಿದ್ದಾರೆ. ಅವರ ಜೊತೆ ಚೆಕಪ್ಗೆ ಬಂದ ಹಲವಾರು ದಂಪತಿಗಳು ಇರುವರು. ಕೆಲವರು ಪ್ರೆಗ್ನೆನ್ಸಿ ದೃಢೀಕರಿಸಲು ಬಂದಿದ್ದರೆ, ಕೆಲವರು ಗರ್ಭಿಣಿಯಾಗಿ ಚೆಕಪ್ಗೆ ಬಂದಿದ್ದಾರೆ. ಇನ್ನು ಕೆಲವರು ತುಂಬಿದ ಬಸುರಿಯಾಗಿ ಬಂದಿದ್ದರು. ಜೊತೆಗೆ ಮಕ್ಕಳು ಬೇರೆ. ಅವರ ತುಂಬಿದ ಒಡಲು ನೋಡಿ ಶ್ರೀನಿಕಳ ಹೊಟ್ಟೆಯಲ್ಲಿ ಒಂದು ರೀತಿಯ ಅನುಭವ. ಮುಂದೆ ತಾನು ಅದೇ ರೀತಿ ಆಗುವೆ ಎಂದು. ಶ್ರೀ, ಯಾಕೆ ಹಾಗೆ ನೋಡ್ತಿದ್ಯಾ? ಅವರು ನಿಮಗೆ ಗೊತ್ತಾ ಎಂದನು ಅಭಿ. ಮಡದಿ ಎದುರಲ್ಲಿ ಕೂತ ತುಂಬಿದ ಗರ್ಭಿಣಿ ಹೆಂಗಸು ಒಂದು ಮಗುವನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಕೂತಿರುವುದು ನೋಡುವುದನ್ನು ನೋಡಿ. ಇಲ್ಲ ರೀ, ಪಾಪ ಅವರ ಗಂಡ ಬಂದಿಲ್ಲ ಅನಿಸುತ್ತೆ. ಒಬ್ಬರೇ ಮಗುವನ್ನು ಸಂಭಾಳಿಸಲು ಎಷ್ಟು ಕಷ್ಟಪಡ್ತಿದ್ದಾರೆ. ಅವರ ಗಂಡನಿಗಾದರೂ ಬುದ್ಧಿ ಬೇಡವಾ? ಗರ್ಭಿಣಿ ಹೆಂಡತಿಯನ್ನು ಒಬ್ಬಳೇ ಕಳುಹಿಸಲು ಕನಿಷ್ಠ ಪಕ್ಷ ಅವರ ತಾಯಿನೋ ಅತ್ತೆನೋ ಬರಬಾರ್ದೆ? ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಕತೆ ಎಂದಳು ಶ್ರೀನಿಕಾ ಆ ಹೆಂಗಸನ್ನು ನೋಡಿ ಮರುಕದಿಂದ. ಬಂದಿರಬೇಕು, ಎಲ್ಲೋ ಹೋಗಿದ್ದಾರೆ ಎನ್ನಿಸ್ತಿದೆ. ಕೆಲವೊಂದು ಸಲ ಗಂಡಸರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಸಮಯ ಆಗಿರೋದಿಲ್ಲ ಎಂದನು ಅಭಿ. ಮುಖ ಕೆಂಪು ಮಾಡಿಕೊಂಡೆ ಶ್ರೀ. ಸಮಯ ಆಗದಿದ್ದರೆ ರಜೆ ಹಾಕಿ ಬರಬೇಕು. ಈಗ ನೀವೇ ಬಂದಿಲ್ವೇ? ಹೆಂಡತಿಗಿಂತ ಹೆಚ್ಚ ಕೆಲಸ. ಆಗಲೇ ಒಂದು ಮಗು ಆಗಿದೆ ಅಂತ ಆತನಿಗೆ ಎರಡನೇ ಗರ್ಭದ ಮೇಲೆ ನಿರ್ಲಕ್ಷ್ಯ ಇರಬೇಕು. ಈ ಗಂಡಸರೇ ಇಷ್ಟು ಎಂದಳು ಮೂಗು ಮುರಿದು. ಗಂಡಸರು ಅಂತ ಯಾಕೆ ಹೇಳುವೆ? ಇಲ್ಲಿ ಇಷ್ಟೊಂದು ಜನ ಗಂಡಸರು ಹೆಂಡತಿಗೆ ಸಹಾಯ ಮಾಡಲು ಬಂದಿಲ್ವಾ? ಅವರೆಲ್ಲರೂ ನಿರ್ಲಕ್ಷ್ಯ ತೋರ್ವರ ಎಂದನು ಅಭಿ ಕದರಿದಂತೆ. ಇರಿ, ನಾನು ಅವರ ಜೊತೆ ಮಾತಾಡಬೇಕು. ಪಾಪ ಅವರ ಕಷ್ಟ ನೋಡಲು ಆಗುತ್ತಿಲ್ಲ ಎಂದು ಗಂಡನ ಸನಿಹದಿಂದ ಎದ್ದು ಎದುರಿನಲ್ಲಿ ಕೂತ ಹೆಂಗಸಿನ ಪಕ್ಕ ಬಂದು ಕುಳಿತಳು ಶ್ರೀನಿಕಾ. ಹಾಯ್ ಅಕ್ಕ, ಚೆಕಪ್ಗೆ ಬಂದಿದ್ರಾ? ಎಷ್ಟು ತಿಂಗಳು ಎಂದಳು ಶ್ರೀ ನಗು ಮುಖದಿಂದ. ಆ ಹೆಂಗಸು ವಿಚಿತ್ರವಾಗಿ ನೋಡಿ, ಹೌದಮ್ಮ, ಕೊನೆಯ ಚೆಕಪ್, ಈಗ 8 ತಿಂಗಳು. ನೀವು ಎಂದರು ಅದೇ ಗೌರವದಿಂದ. ನಾನು ಶ್ರೀನಿಕಾ ಅಂತ, ಇವರು ನಮ್ಮ ಯಜಮಾನರು ಅಭಿಮನ್ಯು ಅಂತ. ನನಗೀಗ 7 ತಿಂಗಳು. ಏನಾದರೂ ಟಿಪ್ಸ್ ಕೊಡಿ ಎಂದಳು ಶ್ರೀನಿಕಾ ಅಭಿ ಕಡೆ ಬೆರಳು ತೋರಿಸಿ. ಹುಸಿನಗೆ ನಕ್ಕ ಹೆಂಗಸು. ನಾನೇನು ಟಿಪ್ಸ್ ಕೊಡಲಿ? ಈಗ 7 ತಿಂಗಳು ಹೇಗಾಯಿತು, ಹಾಗೆ ಇನ್ನು 2 ತಿಂಗಳಲ್ಲಿ ಮಗುನೂ ಬರುತ್ತದೆ ಅಷ್ಟೇ ಎಂದರು ನಿರಸವಾಗಿ. ಅವರ ಮಾತಿನಲ್ಲಿ ಬೇಸರ ಗುರುತಿಸಿದ್ದಳು ಶ್ರೀನಿಕಾ. ನಿಮಗೆ ಇದು 2ನೇ ಬಾರಿನಾ?
ಇವಳು ಯಾರ ಮಗಳು? ಕೊಡಿ ಎತ್ತಿಕೊಳ್ತೀನಿ ಎಂದು ಆ ಹೆಂಗಸಿನ ತೊಡೆಯ ಮೇಲಿದ್ದ ಮಗುವನ್ನು ಎತ್ತಿಕೊಂಡಳು ಶ್ರೀ. ನನ್ನ ಮಗಳೇನಮ್ಮ, ಈಗ ನನಗೆ ಕೂರೋಕ್ಕೆ ಕಷ್ಟ, ಅದರಲ್ಲಿ ಇವಳದು ಬೇರೆ ಆಟ. ಮನೆಯಲ್ಲಿ ಇರು ಎಂದರೂ ಇರೋದಿಲ್ಲ, ಯಾವಾಗಲೂ ತೊಡೆಯ ಮೇಲೆ ಕೂರಬೇಕು ಎನ್ನುತ್ತಾಳೆ. ನಂಗಂತೂ ಸಾಕಾಗಿ ಹೋಗಿದೆ ಎಂದರು ಆಕೆ ಬೇಸರದಿಂದ. ಹೆಂಡತಿ ಮಗುವನ್ನು ಸಂಭಾಳಿಸುವುದು ನೋಡಿದ ಅಭಿ ಕೂತಲಿಂದ ಎದ್ದು ಬಂದ. ಶ್ರೀ, ನೀನು ಇವರ ಜೊತೆ ಮಾತಾಡು, ನಾನು ಮಗುನ ನೋಡಿಕೊಳ್ತೇನೆ. ಇನ್ನೊಬ್ಬರಿಗೆ ಸಹಾಯ ಮಾಡೋ ಬರದಲ್ಲಿ ನಿನ್ನ ಆರೋಗ್ಯ ಮರೆತರೆ ನಾನು ಸಹಿಸೋದಿಲ್ಲ ಎಂದು ಗದರಿಸಿ ಮಗುವನ್ನು ಎತ್ತಿಕೊಂಡು ಬೇರೆಡೆ ಕುಳಿತನು. ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಎನಿಸ್ತಿದೆ. ಲವ್ ಮ್ಯಾರೇಜಾ ಎಂದಳಾಕೆ. ನೋ, ಅರೇಂಜ್ ಮ್ಯಾರೇಜ್. ಆದರೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇರುವುದು ನಿಜ. ನಾನೇ ಸ್ವಲ್ಪ ಸೋಮಾರಿ, ಅಸಡ್ಡೆ ಇರುವೆ, ಅದಕ್ಕೆ ಹಾಗೆ ಗದರ್ತಾರೆ ಅಷ್ಟೆ ಎಂದಳು ಗಂಡನ ಹೊಗಳಿ. ಹೌದಾ, ಪುಣ್ಯ ಮಾಡಿರುವೆ ನೀವು. ಅವರ ಮಾತನ್ನು ಸುಮ್ಮನೆ ಕೇಳಿ ಕೆಲವರಿಗೆ ಹೇಗಿರುವೆ ಎಂದು ಕೇಳಲು ಯಾರೂ ಇರೋದಿಲ್ಲ ಎಂದಳು ಆ ಹೆಂಗಸು ನೋವಿನ ದನಿಯಲ್ಲಿ. ಆಕೆಯ ಕೈ ಹಿಡಿದ ಶ್ರೀ, ಅಕ್ಕ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳಿಯಬೇಡಿ. ನಿಮ್ಮ ಗಂಡ ಜೊತೆಗೆ ಬರಲಿಲ್ವೇ? ಅವರು ಬ್ಯುಸಿ ಇದ್ದರೆ ಅತ್ತೆ ಅಮ್ಮನ ಜೊತೆ ಆದರೂ ಬರಬೇಕು ತಾನೆ. ಇಂಥ ಸಮಯದಲ್ಲಿ ಹುಷಾರಾಗಿರಬೇಕು ಎಂದಳು ಸಾಂತ್ವನದ ದನಿಯಲ್ಲಿ. ನೀ ಹೇಳೋದು ನಿಜ, ಹುಷಾರಾಗಿ ಇರಬೇಕು. ಆದರೆ ಹುಷಾರು ನೋಡಲು ಯಾರೂ ಇಲ್ವಲ್ಲ. ನನ್ನ ಗಂಡ ನನ್ನ ಚಿಂತೆ ಇಲ್ಲದೆ ಆರಾಮವಾಗಿ ಇರುವನು. ಇನ್ನು ಅತ್ತೆ ಎನಿಸಿಕೊಂಡವರಿಗೆ ಈ ಮಗು ಬೇಡದ ಪಿಂಡ. ನನ್ನ ತಾಯಿಗೆ ಬರಲಾಗೋದಿಲ್ಲ, ಮನೆ ಕಡೆ ಕೆಲಸ ಜಾಸ್ತಿ ಇರ್ತದೆ, ಹಾಗಾಗಿ ನಾನೇ ಬಂದೆ ಎಂದಳು ಆಕೆ. ಅಂದರೆ ನೀವು ನಿಮ್ಮ ಗಂಡನ ಜೊತೆ ಇಲ್ವಾ? ನೀವೀಗ ತಾನೇ ಬಸುರಿ ಆಗಿರೋದು. ಗಂಡ ಇಲ್ಲ ಅಂದರೆ ಏನರ್ಥ? ಜಗಳ ಮಾಡಿಕೊಂಡಿದ್ದೀರಾ ಎಂದಳು ಶ್ರೀನಿಕಾ ಅನುಮಾನದಿಂದ. ಜಗಳ ಯಾರ ಮನೆಯಲ್ಲಿ ಇರೋದಿಲ್ಲ, ನಮ್ಮನೆಯಲ್ಲಿ ಮಾಮೂಲಿಯಾಗಿ ನಡೀತಿತ್ತು. ನಾನೊಬ್ಬಳು ಬಡವರ ಮನೆ ಹುಡುಗಿ, ಹೇಳಿಕೊಳ್ಳುವಂಥ ಸಿರಿತನ ನಮಗಿಲ್ಲ. ಕೂಲಿ ಮಾಡಿದ್ರಲ್ಲಿ ಜೀವನ ಮಾಡಬೇಕಾಗಿತ್ತು. ನಾನೊಬ್ಬಳೇ ಮಗಳು ನೋಡೋಕ್ಕೆ ಚೆನ್ನಾಗಿದ್ದೀನಿ ಅಂತ ಮನೆ ಕಡೆ ಆಸ್ತಿ ಪಾಸ್ತಿ ಇರೋನು ಅಂತ ಹುಡುಗನ ನೋಡಿ ಮದುವೆ ಮಾಡಿದರು. ಅವರು ಕೂಡ ಕಡಿಮೆ ಇಲ್ಲ, ಇಂಜಿನಿಯರ್, ಓದಿ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ದುಡಿಮೆಗೆ ಏನು ಬರ ಇಲ್ಲ. ಮದುವೆಯಾದ ವರ್ಷದವರೆಗೆ ಎಲ್ಲ ಚೆನ್ನಾಗಿತ್ತು. ಆಗ ಹುಟ್ಟಿದವಳೇ ನನ್ನ ಮಗಳು. ಅದಾದ ನಂತರ ಕೂಡ ಎಲ್ಲ ಚೆನ್ನಾಗಿತ್ತು. ನನ್ನ ಗಂಡಂದು ಒಂದು ರೀತಿಯ ಕಿರಿಕಿರಿಯ ಸ್ವಭಾವ. ಅಷ್ಟು ದೊಡ್ಡ ಮನೆಯಾದರೂ ಒಬ್ಬರು ಕೆಲಸದಾಳು ಇರುತ್ತಿರಲಿಲ್ಲ. ನಾವೇ ಜಮೀನು ಕೆಲಸಕ್ಕೆ ಹೋಗಬೇಕಾಗಿತ್ತು, ಜೊತೆಗೆ ಮನೆ ಕೆಲಸವನ್ನು ಮಾಡಬೇಕಾಗಿತ್ತು. ಉಳಿದ ಸಮಯದಲ್ಲಿ ಅಷ್ಟು ಬಾಧಿಸ್ತಿರಲಿಲ್ಲ. ಆದರೆ ನಾನು ಬಸುರಿ ಆದಾಗ ಮಾಡಲು ಸಾಧ್ಯವಾಗ್ತಿರಲಿಲ್ಲ. ಆದರೆ ನನ್ನ ಅತ್ತೆ ಅದಕ್ಕೂ ಖ್ಯಾತೆ ತೆಗೆಯುತ್ತಿದ್ಲು. ಆ ವಿಚಾರವಾಗಿ ಜಗಳ, ಮನಸ್ತಾಪಗಳು. ಒಂದು ದಿನ ನಾನು ತಿರುಗಿ ಬಿದ್ದೆ. ಅಷ್ಟಕ್ಕೆ ನನ್ನ ಗಂಡ ಹೊಡೆದು ನನ್ನ ಹೊರಗಟ್ಟಿದ್ರು. ನಾನು ಕೂಡ ತವರು ಮನೆ ಸೇರಿದೆ. ಅದಾದಮೇಲೆ ಅವರು ಕರೆದುಕೊಂಡು ಹೋಗಲು ಬರುವರು ಎಂದು ಕಾದದ್ದೇ ಬಂತು. ಬಂದರೂ ಕೂಡ, ಆದರೆ ನನ್ನ ಕರೆದುಕೊಂಡು ಹೋಗಲಲ್ಲ, ಹೊಸ ಖ್ಯಾತಿ ತೆಗೆಯಲು. ಅವರಿಗೆ ನನ್ನ ಹೊಟ್ಟೆಯಲ್ಲಿರೋದು ಗಂಡು ಮಗುವೇ ಆಗಿರಬೇಕು. ಅದಕ್ಕೆ ನನ್ನ ಚೆಕಪ್ ಮಾಡಿಸಿದ್ರು. ನನ್ನ ಹೊಟ್ಟೆಯಲ್ಲಿರೋದು ಹೆಣ್ಣು ಮಗು ಎಂದು ತಿಳಿದು ಡಿವಾರ್ಸ್ ಕೊಡು, ಇಲ್ಲ ಅಬೋಷನ್ ಮಾಡಿಸು ಎಂದು ಪೀಡಿಸಿದರು. ಆದರೆ ನಾನು ಒಪ್ಪಲಿಲ್ಲ. ಶಾಶ್ವತವಾಗಿ ಅವರಿಂದ ದೂರ ಬಂದುಬಿಟ್ಟೆ. ಜೀವನಾಂಶ ಎಂದು ಸ್ವಲ್ಪ ಹಣ ಕೊಟ್ಟರು. ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡಿದರೆ ಹೊಟ್ಟೆ ತುಂಬುತ್ತದೆ. ನನ್ನ ಮೈಯಲ್ಲಿ ಶಕ್ತಿ ಇರುವವರಿಗೆ ನನ್ನ ಮಕ್ಕಳನ್ನು ಸಾಕುವೆ, ಉಳಿದದ್ದು ಆ ದೇವರಿಗೆ ಬಿಟ್ಟಿದ್ದು ಎಂದರು ಆಕೆ ತುಂಬಿದ ಕಣ್ಣೊರೆಸಿಕೊಂಡು. ಅವರ ಕತೆ ಕೇಳಿ ಶ್ರೇಣಿಕಳ ಕಣ್ಣು ತುಂಬಿತು. ಅಲ್ಲ ಅಕ್ಕ, ನಿಮಗಾಗಿ ಅಲ್ಲದೆ ಹೋದರು ಮಗುವಿಗಾಗಿ ಆದರೂ ನೀವು ಅವರ ಜೊತೆ ಹಠ ಹಿಡಿದು ಹೋಗಲೇಬೇಕಾಗಿತ್ತು ತಾನೆ. ಬಹುಶಃ ಮಕ್ಕಳ ಜೊತೆ ಬೆರೆತು ಮುಂದೆ ಬದಲಾಗುತ್ತಿದ್ದರು ಎನಿಸ್ತಿದೆ ಎಂದಳು ಶ್ರೀನಿಕಾ 2 ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ. ಬದಲಾವಣೆ? ಯಾಕಾಗಿ ಬದಲಾವಣೆ? ನನ್ನನ್ನು ಪ್ರೀತಿಸಲು ಅವರಿಗೆ 5 ವರ್ಷ ಬೇಕಾಗಿತ್ತ? ನನ್ನ ಹಿರಿ ಮಗಳಿಗೆ 4 ವರ್ಷ. ಅವರು ಹೇಳಿದಂತೆ ಗ್ಯಾಪ್ ಕೊಟ್ಟೆ. ಇನ್ನೊಂದು ಮಗು ಮಾಡಿಕೊಂಡದ್ದು. ಹುಡುಗೆ ತೊಡುಗೆ ಎಲ್ಲವೂ ಅವರಿಷ್ಟದಂತೆ. ಅವರ ಪ್ರಕಾರ ಹೊರಗೆ ತೋರಿಸಿಕೊಳ್ಳಲು ಶ್ರೀಮಂತೆ, ಆದರೆ ಮನೆಯಲ್ಲಿ ನಾನೊಬ್ಬಳು ಜೀತದಾಳು ಎಂದವಳು ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು, ನಮ್ಮ ಹೆತ್ತವರು ಹುಟ್ಟಿದ ಮಗಳು, ತವರು ಮನೆಯಲ್ಲಿ ಕಷ್ಟಪಟ್ಟಿದ್ದು ಸಾಕು. ನಾನಂತೂ ಚೆನ್ನಾಗಿ ನೋಡಿಕೊಳ್ಳಲು ಆಗಲಿಲ್ಲ. ಗಂಡನ ಮನೆಯಲ್ಲಿ ಆದರೂ ಸುಖವಾಗಿ ಬದುಕಲಿ ಎಂದು ಇಂಥವರಿಗೆ ಮದುವೆ ಮಾಡ್ತಾರೆ. ಆದರೆ ಇವರುಗಳು ಸ್ವಲ್ಪ ದಿನ ಚೆನ್ನಾಗಿ ನೋಡಿಕೊಳ್ಳುವಂತೆ ನಟನೆ ಮಾಡಿ ತಮ್ಮ ಅಗತ್ಯಕ್ಕೆ ತಕ್ಕಂತೆ ನಡೆಸಿಕೊಳ್ಳುತ್ತಾರೆ. ನಮಗೆ ಬಲ ನೀಡಲು ತವರು ಮನೆ ಗಟ್ಟಿ ಇಲ್ಲ. ಪ್ರಶ್ನೆ ಮಾಡಲು ನನ್ನ ಬಳಿ ಬಲವಿಲ್ಲ. ನನ್ನ ಮಕ್ಕಳಿಗೆ ಅವರು ನೆರವಾಗುವರು
ಎಂದುಕೊಂಡರೆ ಅದು ಕನಸು ಎಂದಳಾಕೆ. ಹಾಗಾದರೆ ಮತ್ತೆ ನೀವು ಅವರ ಮನೆಗೆ ಹೋಗೋದಿಲ್ವಾ ಎಂದಳು ಶ್ರೇಣಿಕಾ ಆತಂಕದಿಂದ. ತಾನು ಅದೇ ಪರಿಸ್ಥಿತಿ ಎದುರಿಸಿ ಬಂದಿದ್ದಾಳಲ್ಲ. ಇಲ್ಲ, ಮುಂದಿನ ತಿಂಗಳು ನಮಗೆ ಅಧಿಕೃತವಾಗಿ ಕೋರ್ಟ್ನಲ್ಲಿ ಡಿವೋರ್ಸ್ ಆಗ್ತದೆ. ಅದಾದಮೇಲೆ ನನ್ನ ಜೀವನ ನಂದು, ಅವರದು ಅವರಿಗೆ. ಕನಿಷ್ಠ ಪಕ್ಷ ನನ್ನ ಮಗು ಮುಖ ನೋಡಿ ಆದರೂ ಅವರು ತಮ್ಮ ಬುದ್ಧಿ ಬದಲಾಯಿಸಿಕೊಳ್ಳುವರು ಎಂದು ನೋಡಿದೆ. ಅವರಿಗೆ ಸೇವೆ ಮಾಡಲು ಒಬ್ಬಳು ಕೆಲಸದಾಕೆ, ಸುಖ ತೀರಿಸಿಕೊಳ್ಳಲು ಒಂದು ಹೆಣ್ಣು ಬೇಕಿತ್ತು. ಈಗ ಜವಾಬ್ದಾರಿ ಹೊರಲು ಹೇಗೆ ಸಾಧ್ಯ ಬಿಡಿ, ನನ್ನ ಹಣೆಬರವೇ ಎಷ್ಟು ಎಂದಳಾಕೆ ನಿಟ್ಟುಸಿರು ಬಿಟ್ಟು. ಆಕೆ ಎಷ್ಟು ನೋವು ಪಟ್ಟಿರುವಳೆಂದು ಅವರ ಮಾತಿನಲ್ಲಿಯೇ ತಿಳಿಯುತ್ತಿತ್ತು. ನೀವೀಗ ಏನು ಕೆಲಸ ಮಾಡ್ತೀರಾ ಎಂದಳು ಶ್ರೇಣಿಕಾ ಕನಿಕರದಿಂದ. ಸದ್ಯಕ್ಕೆ ಕೂಡಿಟ್ಟ ಹಣದಿಂದ ಅವರಿಂದ ಬಂದ ಅಲ್ಪ ಸ್ವಲ್ಪ ಹಣದಲ್ಲಿ ಜೀವನ ಸಾಗುತ್ತಿದೆ. ಮುಂದೆ ಯಾವುದಾದ್ರೂ ಕೆಲಸಕ್ಕೆ ಹೋಗುವೆ. ನಾನೇನು ದೊಡ್ಡ ಇಂಜಿನಿಯರ್ ಅಲ್ಲ, ಸಾಮಾನ್ಯ PUC ಮಾಡಿರುವೆ. ನನಗೇನು ಕೆಲಸ ಕೊಡುವರು? ಹೊಟ್ಟೆಪಾಡಿಗಾಗಿ ಯಾವುದೋ ಒಂದು ಮಾಡುವೆ ಎಂದರು. ಇಷ್ಟೊತ್ತು ಅವರ ಮಾತು ಕೇಳಿಸಿಕೊಂಡ ಅಭಿ ಎದ್ದು ಬಂದನು. ಹಾಗೆಲ್ಲ ಹೇಳಬೇಡಿ ಅಮ್ಮ, PUCವರೆಗೆ ಕೂಡ ಓದಲು ಆಗದೆ ಅವಿದ್ಯಾವಂತರಾಗಿರುವವರು ಇದ್ದಾರೆ. ಗಂಡನ ಮನೆಯಲ್ಲಿ ನಿಮಗೆ ಸರಿಯಾದ ಸ್ಥಾನ ಸಿಗಲಿಲ್ಲ ಎಂದು ನೀವು ತೆಗೆದುಕೊಂಡಿರುವ ನಿಲುವು ಸರಿಯಾಗಿದೆ. ನಿಮ್ಮ ಕೋರ್ಟ್ ಆದೇಶದ ದಿನ ನಿಮಗೆ ಮಗುವಿಗೆ ಅವರ ಆಸ್ತಿಯಲ್ಲಿ ಸಮಪಾಲು ಕೊಡಿಸುವ ಜವಾಬ್ದಾರಿ ನಂದು ಎಂದವನ ಗೊಂದಲದಲ್ಲಿ ನೋಡಿದರು ಆಕೆ. ಅಭಿಮನ್ಯು ಹಿನ್ನೆಲೆ ಆಕೆಗೆ ತಿಳಿದಿರಲಿಲ್ಲ. ಇಲ್ಲ ಬೇಡ ಸರ್, ಅವರ ಮನೆಯವರು ಸರಿಯಿಲ್ಲ, ಒಂದು ರೀತಿಯ ಒರಟು ಜನಗಳು. ಅವರೊಂದಿಗೆ ವಿರೋಧ ಕಟ್ಟಿಕೊಂಡು ನೀವು ತೊಂದರೆಗೆ ಒಳಗಾಗೋದು ಬೇಡ. ಈಗ ಆಸ್ತಿಗಾಗಿ ಲಾಯರ್ ಅಂತ ಹುಡುಕಿಕೊಂಡು ಹೋದರೆ ಈಗ ಸಿಗೋದಿಲ್ಲ ಎಂದಳು ಆಕೆ ಆತಂಕದಿಂದ. ಏನಕ್ಕ ಹಾಗೆ ಹೇಳ್ತೀರಾ? ಅವ್ರು ಕೊಟ್ಟಿರುವ 1,00,000 ಹಣದಿಂದ ನಿಮ್ಮ ಆಸ್ಪತ್ರೆ ಖರ್ಚಿಗೆ ಸಾಕಾಗೋದಿಲ್ಲ. ಇನ್ನು ಮಗು ವಿದ್ಯಾಭ್ಯಾಸ, ಅವರ ಭವಿಷ್ಯ ಅಂತ ಹೆಣ್ಣು ಮಕ್ಕಳಿಗೆ 100 ಖರ್ಚು ಬರುವುದು. ಅದಕ್ಕೆಲ್ಲ ಯಾರು ಕೊಡುವುದು? ನೀವೆಷ್ಟು ಅಂತ ದುಡಿತೀರಾ ಎಂದಳು ಶ್ರೇಣಿಕಾ ಆಕೆಗೆ ಅರ್ಥ ಮಾಡಿಸುವ ಸಲುವಾಗಿ. ನೋಡಿ ಅಮ್ಮ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ನನ್ನ ತಮ್ಮ ಲಾಯರ್, ಅವನು ನಿಮಗೆ ಸೇರಬೇಕಾಗಿರೋದು ಕೊಡಿಸುವನು. ನಿಮಗೆ ಡೈವರ್ಸ್ ಬೇಡ, ಗಂಡ ಬೇಕು ಎಂದರೆ ನಾನೇನೊಬ್ಬ ತಮ್ಮ ಪೊಲೀಸ್ ಇರುವನು. ಅವನೇ ಮುಂದೆ ನಿಂತು ನಿಮ್ಮನ್ನು ಗಂಡನ ಮನೆಯಲ್ಲಿ ಸೇಫ್ ಆಗಿರುವಂತೆ ವ್ಯವಸ್ಥೆ ಮಾಡ್ತಾನೆ. ಹೆದರಬೇಡಿ ಎಂದನು. ನಿಮ್ಮ ಉಪಕಾರಕ್ಕೆ ಧನ್ಯವಾದಗಳು ಸರ್. ಅವರಿಗೆ ತುಂಬ ಆಸ್ತಿ ಇದೆ. ನನಗೇನು ಬೇಡ, ನನ್ನ 2 ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಉಪಯೋಗ ಆಗುವಷ್ಟು ಕೊಡಿಸಿ ಸಾಕು. ಆದರೆ ನಾನು ಅವರ ಮನೆಗೆ ಹೋಗೋದಿಲ್ಲ. ಅಲ್ಲಿ ನನಗೆ ಸಿಗಬೇಕಾದ ಗೌರವ ಸಿಕ್ಕಾಗಿದೆ. ದೂರ ಆಗುವುದೇ ಸರಿ ಎಂದಳಾಕೆ. ಸರಿ, ನೀವು ಆರೋಗ್ಯದ ಕಡೆ ಗಮನ ಹರಿಸಿ. ನಿಮ್ಮ ಮಗುವಿಗೆ ವರ್ಷವಾದ ನಂತರ ನನ್ನ ಸಂಪರ್ಕಿಸಿ. ನಿಮಗೆ ಕೆಲಸ ಕೊಡುವ ಜವಾಬ್ದಾರಿ ನನ್ನದು ಎಂದನು ತನ್ನ ವಿಸಿಟಿಂಗ್ ಕಾರ್ಡ್ ಆಕೆಯ ಕೈಗಿಟ್ಟು. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಭಾವುಕಳಾಗಿ ಕೈ ಮುಗಿದ ಆಕೆ ತನ್ನ ಸರತಿ ಬಂದಿದ್ದರಿಂದ ಹೊಳಹೋದಳು. ಹಾಗೆ ಮಗು ಎತ್ಕೊಳ್ತೀಯಲ್ಲ, ಮಿಸ್ ಆಗಿ ಬಿದ್ದರೆ ಏನು ಮಾಡ್ತೀಯ? ಹೇಳಿದ ಮಾತು ತಲೆ ಒಳಗೆ ಹೋಗದೇ ಇಲ್ಲ ನಿಂಗೆ ಎಂದನು ಮಡದಿಯ ಹೆಗಲು ಬಲಿಸಿ ಪಕ್ಕ ಕೂರಿಸಿಕೊಂಡು. ಅವನ ಹೆಗಲಿಗೆ ಹೊರಗೆ, ನಮಗೆ 2 ಹೆಣ್ಣು ಮಕ್ಕಳು ಹುಟ್ಟಿದರೆ ಏನು ಮಾಡೋದು? ನಿಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ವಾರಸ್ದಾರ ಬೇಕು ಅಲ್ವೇ ಎಂದಳು ಶ್ರೇಣಿಕಾ ಚಿಂತೆಯಿಂದ. ಅವಳಿಗೆ ಆ ಹೆಂಗಸು ಹೇಳಿದ ಮಾತೇ ಕೊರೆಯುತ್ತಿತ್ತು. ನಾನು ಕೂಡ ಬಡ ಕುಟುಂಬದಿಂದ ಬಂದವಳು ತಾನೆ. ತನಗೂ 5 ವರ್ಷದ ನಂತರ ಹೀಗೆ ಆಗುವುದು ಎಂಬ ಯೋಚನೆ. 2 ಹೆಣ್ಣು ಮಕ್ಕಳಾದರೇನು? ಅವರೇನು ದರ್ಬಾರ್ ಮಾಡಬಾರ್ದಂಥ ನಿಯಮ ಇದೆಯಾ? ಅವರೇ ನಮ್ಮ ಬಿಸ್ನೆಸ್ ಮುನ್ನಡೆಸ್ತಾರೆ, ನಾನು ಗೈಡ್ ಮಾಡುವೆ ಎಂದನು ಅಭಿ ನಿರಂತಕವಾಗಿ. ಆಶ್ಚರ್ಯದಿಂದ ಕಣ್ಣರಳಿಸಿ ರೀ ರಾಗ ಎಳೆದವಳ ವಿಚಿತ್ರವಾಗಿ ನೋಡಿದ ಅಭಿ. ಒಂದು ರೀತಿ ಎಲೆ ಕಂದನ ಸ್ವರ ಬಂದಂತೆ ಇತ್ತು. ಹಾಂ ಎಂದನು ಅಭಿ. ಐ ಲವ್ ಯು ತಟ್ಟನೆ ಒದರಿಬಿಟ್ಟಳು. ಯಾಕೆ ಎಂದನು ನಗು ಬಂಧಿಸಿ ಗಂಭೀರವಾಗಿ. ಗೊತ್ತಿಲ್ಲ, ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು ಎಂದಳು. ನೋ ನೋ ನೋ, ನಾನು ಒಳ್ಳೆಯವನಲ್ಲ, ತುಂಬ ಕೆಟ್ಟವನು. ನಾನು ಕೂಡ ಹೀಗೆ ನೀನು ಬಸುರೆ ಆದಾಗಲೇ ಹೊರಗೆ ಹಾಕಿದ್ದೇನಲ್ಲ ಎಂದನು ಅವಳ ಕೂದಲಲ್ಲಿ ಬೆರಳಾಡಿಸುತ್ತಾ. ಆದರೆ ನೀವು ನನ್ನನ್ನು ಎಂದೂ ಹಿಂಸೆ ಮಾಡಿ ಈ ರೀತಿ ಮಾಡಲಿಲ್ಲ. ನಿಮ್ಮ ತಪ್ಪಿನ ಅರಿವಾಗಿ ವಾಪಸ್ ಕರೆದುಕೊಂಡು ಹೋಗಲು ಬಂದಿದ್ದೀರಲ್ಲ. ನೀವು ನನ್ನ ಹುಡುಕಿ ಬರದಿದ್ದರೆ ಬಹುಶಃ ನಾನು ಕೂಡ ಇವರಂತೆ ಇರುತ್ತಿದ್ದೆ ಅನ್ನಿಸ್ತದೆ. ಪಾಪ ಆಕೆ ಎಂದಳು ಶ್ರೇಣಿಕಾ ಅಭಿಯ ಬಿಗಿಯಾಗಿ ಹಿಡಿದು. ಇಲ್ಲ, ಆ ರೀತಿ ಆಗುತ್ತಿರಲಿಲ್ಲ. ಒಂದು ವೇಳೆ ನಾನು ಸತ್ತು ಹೋದರೂ ನೀನು ಕಷ್ಟಪಡುವ ಆಗಾಗಲ್ಲ. ನಮ್ಮ ಮಗುವನ್ನು ತೋರಿಸಿ ನಿನ್ನ ಹಕ್ಕು ನೀನು ಚಲಾಯಿಸಬಹುದು.
ನಾನು ಇರದಿದ್ದರೂ ನಿನಗೆ ಸೇರಬೇಕಾದ ಆಸ್ತಿ ನೀನು ಪಡೆಯುವಂತೆ ನಾನು ವೀಲ್ ಮಾಡಿರುವೆ. ನನ್ನದೆಲ್ಲ ನಿನಗೆ ಸೇರುತ್ತದೆ, ಸೇರಬೇಕು ಕೂಡ ಎಂದನು ದೃಢವಾಗಿ. ನನಗೆ ನೀವಷ್ಟೇ ಸಾಕು. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್ ಎಂದವಳ ಪ್ರೀತಿಯ ಮತ್ತು ಹಬಿಯ ಪಾಲಾಗಿತ್ತು. ಮೀಸೆ ಮರೆಯಲ್ಲಿ ನಗುತ್ತಾ, ಇದು ಆಸ್ಪತ್ರೆ ಮೇಡಮ್, ಇತ್ತೀಚೆಗೆ ನಿನಗೆ ಪ್ರೀತಿಯ ಅಮಲು ಜಾಸ್ತಿ ಆಗಿದೆ, ಸ್ವಲ್ಪ ಕಂಟ್ರೋಲ್ ಮಾಡಿಕೊ, ನಡಿ ಮೊದಲು ಡಾಕ್ಟರ್ ಹತ್ರ ತೋರಿಸು ಎಂದವನ ಮಾತಿಗೆ ಮುಖ ಊದಿಸಿಕೊಂಡು ಡಾಕ್ಟರ್ ಭೇಟಿ ಮಾಡಲು ಹೋದಳು ಶ್ರೇಣಿಕಾ. ಎಷ್ಟೇ ಅಭದ್ರತೆ ಹೊಂದಿದ್ದರೂ ಅದನ್ನು ಮೀರಿ ಅವಳ ಮನಸ್ಸಲ್ಲಿ ಭರವಸೆ ಮೂಡಿಸುವ ಕೆಲಸ ಅಭಿ ಎಂದೋ ಮಾಡಿರುವನು. ಅವಳಿಗೇನು ಭಯ? ಸಂಜೆ ವರುಣ್ ಜೊತೆ ಸನ್ನಿಧಿಯ ಭೇಟಿ ಮಾಡಲು ಬಂದಿದ್ದ ಸಾತ್ವಿಕ್, ಭಾನುಮತಿ ಇರುವಷ್ಟು ದಿನ ಅವರ ಮನೆಗೆ ನರಸಿಂಹರ ಕುಟುಂಬಕ್ಕೆ ಮನೆಗೆ ಬರಲು ಅವಕಾಶ ನೀಡಿರಲಿಲ್ಲ. ಮದುವೆ ಸಮಯದಲ್ಲಿ ಬಿಟ್ಟರೆ ಇದೇ ಮೊದಲ ಬಾರಿಗೆ ಸಾತ್ವಿಕ್ ಅವರ ಮನೆಗೆ ನಿರಂತಕವಾಗಿ ಬಂದಿದ್ದ. ವರ್ಮಾ ಮನೆಯಷ್ಟೇ ಸಿರಿವಂತಿಕೆ ಹೊಂದಿರುವ ಮನೆತನ ವರುಣ್ ತಂದೆಯದು. ಅದನ್ನು ಭಾನುಮತಿ ಉಳಿಸಿಕೊಳ್ಳಿಲ್ಲ. ವರುಣ್ ಬೈಕ್ ಬಂದ ಸದ್ದಿಗೆ ಬಾಗಿಲು ತೆರೆದು ಹೋಗಿ ಮನೆ ಕೆಲಸದಲ್ಲಿ ನಿರತರಾದಳು ಸನ್ನಿಧಿ. ದಿನ ಅವನು ಬರುವುದು ಗೊತ್ತಿದ್ದರಿಂದ, ಬಾ ಸಾತ್ವಿಕ್, ತಾನೇ ಆತ್ಮೀಯವಾಗಿ ಮಾತನಾಡುತ್ತಾ ಒಳಗೆ ಕರೆತಂದ ವರುಣ್. ಸನ್ನಿಧಿ ಎಲ್ಲಿ ಕಾಣ್ತಿಲ್ಲ, ಆ ಮನೆಗೆ ಹೋದ್ಲಾ ಹೇಗೆ ಎಂದನು ಸಾತ್ವಿಕ್ ಬಾಗಿಲು ತೆಗೆಯಲು ಅವಳು ಬರದಿದ್ದರಿಂದ. ಒಳಗೆ ಇದ್ದಾಳೆ ಬಾ, ನಾನು ಬರುವುದು ಇಲ್ಲೇ ಕಿಟಕಿಯಲ್ಲಿ ನೋಡಿ ಕದ ತೆರೆದು ಹೋಗಿದ್ದಾಳೆ ಎಂದವನು ನೇರವಾಗಿ ಅಡುಗೆ ಮನೆಗೆ ಹೋದನು. ಕಸ ಗುಡಿಸ್ತಿದ್ದಳು ಸನ್ನಿಧಿ. ನಿಮ್ಮ ಅಣ್ಣ ಬಂದಿದ್ದಾನೆ, ಅದೇನು ಹೋಗಿ ಕೇಳು ಎತ್ತಲು ನೋಡುತ್ತಾ ಹೇಳಿದವ ನೀರು ಕುಡಿಯುವಂತೆ ನಟನೆ ಮಾಡುತ್ತಿದ್ದನು. ಸಾತ್ವಿಕ್ ಬಂದಿರುವನ ಅನುಮಾನದಲ್ಲಿಯೇ ಬಂದವಳು ಸಾತ್ವಿಕ್ನ ನೋಡಿ ಕುಣಿಯುವುದೊಂದೇ ಬಾಕಿ. ಅಂದು ಜಗಳದ ನಂತರ ಆ ಮನೆ ಕಡೆ ಹೋಗಿಲ್ಲ. ಹೋಗಲು ವರುಣ್ ಭಯ. ಅರೆ ನೀನು ಯಾವಾಗ ಬಂದೆ? ಒಂದು ಫೋನ್ ಮಾಡಿ ಬರಬೇಕು ತಾನೆ, ಕರೆದಿದ್ದರೆ ನಾನೇ ಅಲ್ಲಿಗೆ ಬರುತ್ತಿದ್ದೆ ಎಂದಳು. ಸಾತ್ವಿಕ್ ಬಂದಿರೋದು ವರುಣ್ಗೆ ಇಷ್ಟವಾಗದೆ ಏನಾದರೂ ಅಂದರೆ ಎಂದು ಆತಂಕದಿಂದ. ಇಲ್ಲ ಅಮ್ಮ, ನಿನಗೆ ಕರಿಮಣಿ ಸರ ಹಾಕಬೇಕು, ಬರೋಕ್ಕೆ ಹೇಳು ಅಂದರು. ಈ ಕಡೆಯಿಂದ ಹೋಗ್ತಿದ್ದೆ, ಹಾಗೆ ಹೇಳೋಕ್ಕೆ ಬಂದೆ. ನಾಳೆ ಮಿಸ್ ಮಾಡಬೇಡ, ಬಾ, ಈಗ ಬರೋದಾದರೆ ಬಾ, ಒಟ್ಟಿಗೆ ಹೋಗೋಣ ಎಂದನು ಸಾತ್ವಿಕ್. ವರುಣ್ ಸನ್ನಿಧಿ ಮುನಿಸಿಕೊಂಡಿರುವುದು ತಿಳಿಯದೆ. ಬೇಡ, ನಾನೇ ಬೆಳಿಗ್ಗೆ ವರುಣ್ ಜೊತೆ ಬರ್ತೀನಿ, ಅವರು ಬರದೆ ನಾನೊಬ್ಬಳೇ ಬರುವುದು ಸರಿ ಕಾಣೋದಿಲ್ಲ, ನೀನು ಹೊರಡು ಎಂದಳು ಸಾತ್ವಿಕ್ನನ್ನು ಸಾಗು ಹಾಕಲು. ಮನೆಗೆ ಬಂದವರಿಗೆ ಕಾಫಿ ಟೀ ಅಂತ ಏನಾದರೂ ಕೊಡಬೇಕು ಅಂತ ಹೇಳಿ ಕೊಡಬೇಕಾ? ಮನೆಯಲ್ಲಿ ಏನು ಇಲ್ವಾ, ಖಾಲಿಯಾಗಿದೆಯಾ ಎಂದನು ವರುಣ್ ಸನ್ನಿಧಿ ಕಡೆ ಹುರಿ ನೋಟ ಬೀರಿ. ಇಲ್ಲ ತರ್ತೀನಿ, ಮರೆತೆ ಗಂಡನ ದನಿಗೆ ಚಕಾರವೆತ್ತದೆ ಒಳ ಹೋದಳು ಸನ್ನಿಧಿ. ಅದನ್ನು ಸಾತ್ವಿಕ್ ಕೂಡ ಹೆಚ್ಚಾಗಿ ಭಾವಿಸಲಿಲ್ಲ. ಇಂಚರಳ ತಾನು ಗದರುವುದು ಸಹಜ ತಾನೆ. ಮತ್ತೇನು ಮಗ, ಇಂಚರ ಅಕ್ಕಗೆ ಅಬೋಷನ್ ಆಯ್ತಂತೆ, ಹೇಗಿದ್ದಾರೆ ಈಗ ಎಂದನು. ವರುಣ್ ವಿಷಯ ಕಿವಿಗೆ ಬಿದ್ದರೂ ಕೇಳಲು ಆಗಿರಲಿಲ್ಲ. ಇಂಚರ ಜೊತೆ ಒಡನಾಟ ಇಲ್ಲ. ಹಾಂ ಕಣು, ಮಗು ಹುಟ್ಟಿದ್ರೂ ಅದು ಅಂಗವಿಕಲ ಆಗುತ್ತೆ, ಬದುಕುವ ಚಾನ್ಸಸ್ ಕಡಿಮೆ ಅಂದರು, ಅದಕ್ಕೆ ಅಬಾರ್ಟ್ ಮಾಡಿಸಿದ್ವಿ. ಇಂಚರ ಈಗ ಪರವಾಗಿಲ್ಲ, ಹೇಗೋ ಶ್ರೀ ಗರ್ಭಿಣಿ ಅಲ್ವಾ, ಅವಳ ಕಡೆಗೆ ಹೆಚ್ಚು ಗಮನ ಕೊಡ್ತಾಳೆ ಎಂದನು ಸಾತ್ವಿಕ್. ಹೌದು, ಅಭಿಬ್ರೋ ಹೇಗೋ ಅಪ್ಪ ಆದ. ಸಮಯ ಎಷ್ಟು ಬೇಗ ಹೋಗುತ್ತಿದೆ. ನಾಡಿದ್ದವರ ಮದುವೆ ವಾರ್ಷಿಕೋತ್ಸವ, ಏನು ಕೊಡಲಿ ಅಂತ ಗೊತ್ತಾಗ್ತಿಲ್ಲ. ಶ್ರೇಣಿಕಾ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಹಬೀಬ್ರು ಕೂಡ ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಎಂದನು ವರುಣ್. ಹಾಂ, ಹಬೀಬ್ರು ಎಲ್ಲರಿಗೂ ಗಿಫ್ಟ್ ಕೊಡ್ತಾ ಇರ್ತಾನೆ. ಈಗ ನಾವು ಅವರಿಗೆ ಬೆಸ್ಟ್ ಅನ್ನಿಸುವಂತೆ ಏನಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡಬೇಕು ಎಂದನು ಸಾತ್ವಿಕ್. ಏನು ಮಾಡೋದು ಎಂದು ಯೋಚಿಸ್ತಿರುವವರ ನೋಡಿ ಇಷ್ಟೊತ್ತಿನವರೆಗೂ ಅವರ ಮಾತು ಕೇಳಿಸಿಕೊಂಡ ಸನ್ನಿಧಿ ಪ್ರಜ್ಞೆ ಕಳೆದುಕೊಳ್ಳದಿರುವುದು ಖುಷಿಯ ಸಂಗತಿ. ಕತೆ ಮುಂದುವರಿಯುತ್ತದೆ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.